ಒಂದು ಸುಂದರ ಹಳ್ಳಿಯಲ್ಲಿ ರಾಮು ಎಂಬ ಚಿಕ್ಕ ಹುಡುಗ ತನ್ನ ಕುಟುಂಬದ ಜೊತೆ ಸಂತೋಷದಿಂದ ಜೀವನ ನಡೆಸುತ್ತಿದ್ದ. ಬೆಳಿಗ್ಗೆ ಎದ್ದ ಕೂಡಲೇ ಹಳ್ಳಿಯ ಹೊಲಗಳಿಗೆ ಹೋದವನಿಗೆ ಹಕ್ಕಿಗಳ ಕೂಗು, ಎತ್ತುಗಳ ಗಂಟೆಗಳ ಸದ್ದು, ಮಣ್ಣಿನ ಪರಿಮಳ ಎಲ್ಲವೂ ಹೊಸ ಶಕ್ತಿಯನ್ನು ಕೊಡುತ್ತಿದ್ದವು. ಅಮ್ಮನವರು ಬೆಳೆ ಹೂಡಿದ ತೋಟದಲ್ಲಿ ಹಸಿರು ತರಕಾರಿ, ಹೂವುಗಳು ಹಳ್ಳಿಯ ಸೌಂದರ್ಯವನ್ನು ಇನ್ನಷ್ಟು ಹೆಚ್ಚಿಸುತ್ತಿದ್ದವು. ಸಂಜೆಯ ವೇಳೆಗೆ ಹಳ್ಳಿಯ ಮಕ್ಕಳು ಬಂಡೆಯ ಹತ್ತಿರ ಸೇರಿ ಗೇಮ್ಸ್ ಆಡುತ್ತಿದ್ದರು. ಯಾರಾದರೂ ಹಳ್ಳಿ ಜಾತ್ರೆ ಬಂದ ಸುದ್ದಿ ಹೇಳಿದರೆ ಎಲ್ಲರ ಮುಖದಲ್ಲಿ ಖುಷಿಯ ಕಿರಣ. ಆ ಜಾತ್ರೆಯಲ್ಲಿ ಗೊಂಬೆ ಆಟ, ಬಣ್ಣ ಬಣ್ಣದ ಹಾಳೆ ತಟ್ಟೆ, ಚಿಕ್ಕ ಚಿಕ್ಕ ಮಿಠಾಯಿ ಅಂಗಡಿಗಳು ಎಲ್ಲರ ಮನಸೆಳೆಯುತ್ತಿತ್ತು. ರಾಮುಗೆ ಟಿವಿ ಸೀರಿಯಲ್ ನೋಡುವುದು ತುಂಬಾ ಇಷ್ಟ, ಆದರೆ ಅಪ್ಪ ಹೇಳುತ್ತಿದ್ದರು, ಜಾತ್ರೆ ಹಳ್ಳಿಯ ಜೀವನದ ನಿಜವಾದ ಆನಂದ. ಮೊದಲಿಗೆ ರಾಮು ಮುಜುಗರ ಪಟ್ಟುಕೊಂಡರೂ, ಜಾತ್ರೆಯಲ್ಲಿ ನಗುವ ಮುಖಗಳು, ಹಾಡುಗಳು, ನೃತ್ಯ, ಹಾಗೂ ಹಳ್ಳಿಯ ಒಗ್ಗಟ್ಟು ನೋಡಿದಾಗ ಅವನಿಗೂ ಖುಷಿ ಆಯಿತು. ಅಂತಿಮದಲ್ಲಿ ಅವನು ಅರಿತುಕೊಂಡ, ಹಳ್ಳಿ ಜೀವನ ಎಂದರೆ ಪ್ರಕೃತಿಯ ಜೊತೆಗೆ ಒಗ್ಗಟ್ಟಾಗಿ ಬಾಳುವುದು, ಪ್ರತಿಯೊಂದು ಕ್ಷಣವನ್ನು ಹಂಚಿಕೊಳ್ಳುವುದು.